ಒಂದು ಇವತ್ತು ನಾನು ಮುಖ್ಯವಾಗಿ ಬಂದಿರೋದು ಕೇಲಿ ಸಂಸ್ಥೆಯ ದಶಮಾನೋತ್ಸವ ಕಾರ್ಯಕ್ರಮ. ಇದು 109ನೇ ಅಂತ ಕಾಣಿಸ್ತದೆ. ಅವರ ಸಂಸ್ಥಾಪನಾ ದಿನಾಚರಣೆ, ಸಂಸ್ಥಾಪನಾ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬರೋದಕ್ಕೆ ನಾನು ಇಲಾಖೆ ರೈಲ್ವೆ ಮತ್ತು ಗತಿಶಕ್ತಿ ಜಲಶಕ್ತಿಯಲ್ಲಿ ವಿಶೇಷವಾಗಿ ದಿವಂಗತ ಸುರೇಶ್ ಅಂಗಡಿಯವರ ಕನಸು ಹುಬ್ಬಳ್ಳಿ ಧಾರವಾಡ ಬೆಳಗಾಂ. ಅದು ಹೋದ ಸಾರಿ ಬಂದಾಗ ಕೂಡ ಚರ್ಚೆ ಮಾಡಿದ್ದೆ, ಅದಾದಮೇಲೆ ಮತ್ತೆ ಚರ್ಚೆ ಮಾಡಿದ್ದೆ. 16 ಬಾರಿ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ. ಹುಬ್ಬಳ್ಳಿ ಧಾರವಾಡದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅಲ್ಲೇ ಇವಾಗ ಚರ್ಚೆ ಮಾಡ್ತೀವಿ, ತಾವು ಅಲ್ಲಿ ಬರ್ತೀರ ಅಂತ ಕಾಣಿಸ್ತದೆ. ಈ ಅವಧಿಯಲ್ಲಿ ಅದೆಷ್ಟೇ ಇದಾದರೂ ಕೂಡ ಪ್ರಧಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು, ನಾವು ತೀರ್ಮಾನ ಮಾಡಿದ್ವಿ ನರೇಂದ್ರ ಮೋದಿ ಸಾಹೇಬರು ಏನು ಸುರೇಶ್ ಅಂಗಡಿಯವರ ಒಂದು ಇದಿದೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಈ ಒಂದು ಟರ್ಮಿನಲ್ ಅದು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಮಸ್ಯೆ ಲ್ಯಾಂಡಿಂದ ಒಂದೇ ಅಪ್ಪ, ನಮಗೆ ರಾಜ್ಯ ಸರ್ಕಾರ ನಮಗೆ ಲ್ಯಾಂಡ್ ಕೊಟ್ಟಿದೆ, ಇಷ್ಟೊತ್ತಿಗೆ ಒಂದು ಹಂತಕ್ಕೆ ಬಂದೇ ಬಿಟ್ಟಿರೋದು. ಇವಾಗ ಇವರು ನಮ್ಮ ಬೆಳಗಾವಿನ ಇವತ್ತಿನ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ತುಂಬ ಸೀರಿಯಸ್ ಆಗಿ ತೊಗೊಂಡು ಅದಕ್ಕೆ ಒಂದು ತಾತ್ವಿಕ ಹಂತಕ್ಕೆ ಬಂದಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡದ ಜಿಲ್ಲಾಧಿಕಾರಿಗಳು ನನಗೆ ಇವತ್ತೇನೋ ಕಮಿಟಿ ಬಂದಿದೆ ಅಂತ ಹೇಳ್ತಾಯಿದ್ರು. ನಾನು ಇವಾಗ ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಅವ್ರನ್ನೂ ಮಾತಾಡ್ತೀನಿ. ಸರ್, ಈಗ ಬೆಳಗಾವಿಯಲ್ಲಿ ಮತ್ತೊಂದು ಹೋರಾಟ ಆರಂಭ ಆಗಿದೆ. ಲೋಕಾಪುರದಿಂದ ಧಾರವಾಡದವರೆಗೂ ರೈಲ್ವೆ ಸಂಪರ್ಕ ಮಾಡಬೇಕು ಅಂತ ನಾನು ಅಲ್ಲಿ ಮಾತಾಡ್ತೀನಿ, ಅವೆಲ್ಲ ಅಲ್ಲಿ ಮಾತಾಡ್ತೀನಿ. ನಾವು ರೈಲ್ವೆ ಸಂಪರ್ಕ ಕೇವಲ ಅದೊಂದೇ ಅಲ್ಲ, ಬೆಳಗಾಮು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಹೋಗಬೇಕಾದ ಅವಶ್ಯಕತೆ ಇದೆ. ಈಗಾಗಲೇ ನಾವು ಸರ್ವೆಗೆ ಹಾಕಿದ್ವಿ, ಅದು ಕೂಡ ಏನೇನಾಗಿದೆ ಅಲ್ಲ ನನಗಿನ್ನೂ ಮಾಹಿತಿ ಇಲ್ಲ. ಅಲ್ಲಿ ತಿಳ್ಕೊಂಡು ಅದು ಮಾತಾಡ್ತೀನಿ. ಅದರ ಅವಶ್ಯಕತೆ ಇದೆ, ಮಾಡಬೇಕು ಅಂದಾಗ ನಾವು ಜನಗಳಿಗೋಸ್ಕರ ಅದು ಮಾಡಲೇಬೇಕಾಗ್ತದೆ. ಅದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ.